ಕಾಮಗಾರಿಗೆ ಚಾಲನೆ. ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಗಡಿ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಹೇಳಿದರು. ತಾಲೂಕಿನ ಗುಡೇಕೋಟೆ ಹಾಗೂ ಹೊಸಹಳ್ಳಿ ಹೋಬಳಿಗಳಲ್ಲಿ ರಸ್ತೆ ಅಭಿವೃದ್ಧಿ, ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸೋಮವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗಡಿ ಭಾಗದ ತಾಲೂಕುಗಳಾದ ಮೊಳಕಾಲ್ಮೂರು, ಚಳ್ಳಕೆರೆ, ಜಗಳೂರು ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ಅನೇಕ ರಸ್ತೆಗಳು ಅನೇಕ ವರ್ಷಗಳಿಂದ ಡಾಂಬರೀಕರಣಗೊಂಡಿಲ್ಲ. ಇದರಿಂದ ಕೆಲ ರಸ್ತೆಗಳು ಹಾಳಾಗಿದ್ದು ಅವುಗಳ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅವರು 6.80 ಕೋಟಿ ವೆಚ್ಚದಲ್ಲಿ ವಿವಿಧ ರಸ್ತೆಗಳ ಅಭಿವೃದ್ಧಿ, ಡಾಂಬರೀಕರಣ, 1.60 ಕೋಟಿ ವೆಚ್ಚದಲ್ಲಿ 3 ಸೇತುವೆ ನಿರ್ಮಾಣ ಹಾಗೂ ಚಿಕ್ಕಜೋಗಿಹಳ್ಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 3 ಕೋಟಿ ವೆಚ್ಚದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವುದು ಹಾಗೂ ವೈದ್ಯಾಧಿಕಾರಿಗಳ ವಸತಿ ಗೃಹಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಮೀನಕೆರೆ ಗ್ರಾಮದಲ್ಲಿ 18 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂತನ ಅಂಗನವಾಡಿ ಕೇಂದ್ರವನ್ನು ಅವರು ಉದ್ಘಾಟಿಸಿದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆ. ತಿಪ್ಪೇಸ್ವಾಮಿ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ, ಲೋಕೋಪಯೋಗಿ ಇಲಾಖೆ ಕೆ. ನಾಗನಗೌಡ ಹಾಗೂ ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಮುಖಂಡರು ಪಾಲ್ಗೊಂಡಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ.
ಈಗ ಕ್ರಾಸಿಂದ ಹುಳಿಯಾಳವರೆಗೂ ಸುಮಾರು 7.5 ಕಿಲೋಮೀಟ್ರು ಈಗ ರಸ್ತೆ ಇದನ್ನು ಡಾಂಬರೀಕರಣ 8 ವರ್ಷದಿಂದ 10 ವರ್ಷ ಮೇಲಾಗಿದೆ ಡಾಂಬರೀಕರಣ ಆಗಿದೆ. ಅಪೆಂಡಿಕ್ಸಿಗೆಲ್ಲ ಇದನ್ನು ಡಾಂಬರೀಕರಣ. ಮುಂದಿನ ದಿನಗಳಲ್ಲಿ ಹುಳಿಯಾಳಿಂದ ಮುಂದೆ ಮೀನಕೆರೆ ಕ್ರಾಸ್ ಒಂದು ನಮ್ಮ ತಾಲೂಕು ಬಾರ್ಡ್ರ್ ಏನಿದ್ದಾನೆ ಅದಾದರೆ ಇದು ಪಕ್ಕ 10 ವರ್ಷ ಮತ್ತೆ ಇನ್ನೇನಾಗುತ್ತೆ. ಆ್ಯಕ್ಚುಲಿ ಸರ್ಕಲ್ಲಿಂದ ಇಟ್ಕೊಂಡಿದ್ವಿ, ಇದು ಸ್ವಲ್ಪ ಅಗಲೀಕರಣ ಮಾಡೋಣ ದೃಷ್ಟಿಯಿಂದ ಅಲ್ಲಿಂದ ಎಲ್ಲ ಟೆಂಡರ್ ಆಗಿದೆ. ಶೀಘ್ರದಲ್ಲೇ ಸ್ಟಾರ್ಟ್ ಹನ್ನಮನಹಳ್ಳಿ ಅದು ನಾಗರಕಟ್ಟೆ ಮತ್ತು ಈ ಕಡೆ ಕೊಟ್ಟೂರು ಭಾಗದ್ದು ಒಂದು ಸ್ವಲ್ಪ ಮೇಜರ್ ಇದೆ. ನಮ್ಮ ಎರಬೈನೆಟ್ಟಿ ಕ್ರಾಸಿಂದ ಹುಳಿಯಾಳು ಎಸಿಹಳ್ಳಿ ರಸ್ತೆ ಸ್ವಲ್ಪ ಇದಿದೆ. ತಾಲೂಕಿನ ಗಡಿ ಭಾಗ ಕ್ಯಾಶ್ಮೀಕೆರೆಯಿಂದ ಐಗಳಮಲ್ಲಾಪುರ, ಚೌಡಾಪುರ, ಶ್ರೀಬಸಾಪುರ ರಸ್ತೆ ಒಂದಿದೆ. ಆಮೇಲೆ ಹುಲಿಕೆರೆಯಿಂದ ನಮ್ಮ ಚಿಕ್ಕಮಗಳೂರು ಬರುತ್ತೆ ಅದರದ್ದಿದೆ. ಮತ್ತು ಒಂದು 2 ಕಿಲೋಮೀಟ್ರು ಕನವಸಹಳ್ಳಿಯಿಂದ ಏನು ದಾಸಪ್ಪನಹಳ್ಳಿ ಮತ್ತು ಹಿರೇಕುಂಬ್ಳಗುಟ್ಟೆ ಬಿಟ್ಟಿದ್ವಿ, ಅಲ್ಲೊಂದು 2 ಕಿಲೋಮೀಟ್ರ್ ಹೋಗ್ತದೆ. ಅಷ್ಟಾದರೆ ಈಗ KKRD ಬಿಲ್ಲಿ ಮತ್ತು DMF ಅಲ್ಲಿ ಸುಮಾರು ರಸ್ತೆಗಳು ತೊಗೊಂಡಿದ್ದೀವಿ. ಇನ್ನೊಂದು ಇಷ್ಟು ಮುಗಿದ್ರೆ ಆಲ್ಮೋಸ್ಟ್ ತಾಲೂಕಲ್ಲಿ ಇನ್ನು 1 ವರ್ಷದಲ್ಲಿ ಎಲ್ಲ ರಸ್ತೆಗಳನ್ನು ಸಂಪೂರ್ಣ ಡಾಂಬರೀಕರಣ ಆಗಿದೆ, ಅಭಿವೃದ್ಧಿ ಇದೆ. ವಲಸೆ ಕ್ರಾಸ್ ಕೇವಲ ಲೆಟ್ರ್ ಕೊಟ್ಟು 1 ವಾರದಲ್ಲೇ ನಮ್ಗೆ ಅನುದಾನವನ್ನು ಇದು ತುಂಬ ಜರೂರಿದೆ ನಿಮಗೆ ಅಂತೇಳ್ಬಿಟ್ಟು ಲೆಟ್ರ್ ಕೊಟ್ಟರು. ಸೊ ಇಂಥ ಒಂದು ಎಲ್ಲ ಕಾರ್ಯಕ್ಕೆ ಸಹಕರಿಸಿದಂಥ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತು ಅತಿ ಶೀಘ್ರದಲ್ಲೇ ಈಗ ಸ್ವಲ್ಪ ನಮ್ಮ ಎಲ್ಲ ಮುಖಂಡರು, ನಮ್ಮ ಪಂಚಾಯತಿಯವರು, ಇಲ್ಲಿ ಸ್ಥಳೀಯರು ಅವ್ರಿಗೇನು ಮಂದಾಳತ ಕೆಲವು ಬೇಡಿಕೆಗಳಿದ್ದಾವೆ ಅದನ್ನು ನಮ್ಮ ಅಧಿಕಾರಿಗಳ ತಂಡ ಸ್ವಲ್ಪ ಪರಿಶೀಲನೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿಗೆ ಏನು ಉಪಯೋಗ ಆಗಬೇಕು, ಯಾವ ರೀತಿ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಿ ಅದು ಶೀಘ್ರದಲ್ಲೇ ಕೆಲಸ ಶುರು ಮಾಡಿ ಮಳೆಗಾಲ ಒಳಗೆ ಇದನ್ನು ಮುಗಿಸೋಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಮತ್ತು ಜೊತೆಗೆ ಇಲ್ಲಿ ಸ್ವಲ್ಪ ಪ್ರಾಮ್ಸ್ ಇದು ಪೆಂಡಿಂಗ್ ವರ್ಕ್ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಸರಿ 2 ಕೋಆರ್ಡಿನೇಟರ್ ಸಮನ್ವಯತೆ ಸಾಧಿಸಿ ಮತ್ತು ಅವರೊಂದು ಕಡೆ ಮಾಡಿ ಹೈಟ್ ಮಾಡೋದು ಮಾಡೋದು ಅದು ಮತ್ತು ಇನ್ನು ಏನೇನು ಎಲ್ಲೆಲ್ಲಿ ಮುಟ್ಟಿದ್ದಾರೆ ಅದೆಲ್ಲ ಸ್ವಲ್ಪ ಕ್ಲೋಸ್ ಮೀಟ್ ಮಾಡ್ಬೇಕು ಸರ್. ಆದ್ಮೇಲೆ ಮತ್ತೆ ನೋಡಕ್ಕೆ ಬಂದಾಗ ಕ್ರಾಸ್ ಮಾಡಿದ್ರೆ ಹಂಗ ಮಾಡಿ ಹೋಗ್ಬಿಟ್ರು ಯಾರು ಇಬ್ಬರಿಗೆ ಆಗಿತ್ತು ಸರ್, ಬೆಂಗಳೂರಿಗೆ ಆಗಿತ್ತು ಸರ್. ಅವ್ರಿಂದ ಇಷ್ಟು ಮಾಡ್ಕೊಡ್ಲೇಬೇಕು. ಯಾರು ಸರ್ ಇವರು? ಬೆಂಗಳೂರಲ್ಲಿ ನೋಡಿ ಸರ್. ಶುಭ ಸೋಮವಾರ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯದ ಶುಭಾಶಯಗಳೊಂದಿಗೆ ಇವತ್ತು ಒಂದು ನಮ್ಮ ತಾಲೂಕಿನ ಅತಿ ಮುಖ್ಯ ರಸ್ತೆಗೆ ನಾವು ಗುರು ಪೂಜೆ ಮಾಡ್ತಾಯಿದ್ದೀವಿ. ಇದು ಬಹುಶಃ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾದಂಥ ಭಾಗೀರಥಿ ಮೇಡಮ್ ಅವರು ಇದ್ದಾಗ ಆಗಿದ್ದಂಥ ರಸ್ತೆ ಮತ್ತು ಆಗಿರಲಿಲ್ಲ. ಸುಮಾರು ಕೇವಲ 1.25 ಕಿಲೋಮೀಟರ್ ಇದ್ದರೆ ಕೂಡ ಒಂದು ಗುಂಡಿ ಕೂಡ ಮುಚ್ಚಲಾರದಂಥ ಪರಿಸ್ಥಿತಿ ಇತ್ತು. ಸೊ ಇದನ್ನು ಮನಗಂಡು ಇದು ವಿಶೇಷ ಅನುದಾನದಡಿ ಏನು ಕಲ್ಯಾಣ ಪಥದಲ್ಲಿ ಈಗ ಬರೀ ರಸ್ತೆ ಮಾಡೋದಲ್ಲ, 1.25 ಕಿಲೋಮೀಟ್ರ್ ಇದು ರಸ್ತೆ ಡಾಂಬರೀಕರಣ ಮಾಡಿ ಮತ್ತು 5 ವರ್ಷ ಮೇಂಟೆನೆನ್ಸ್ ಮಾಡಿ 6ನೇ ವರ್ಷ ಮರು ಡಾಂಬರೀಕರಣ ಮಾಡೋದು. ಸೊ ಟೋಟಲ್ 10 ವರ್ಷ ಇದು ಮೇಂಟೆನೆನ್ಸ್ ಫ್ರೀ ಇರ್ತದೆ. 10 ವರ್ಷ ಇವತ್ತು ಮಾಡಿದ್ರೆ 10 ವರ್ಷದವರೆಗೂ ಈ ರಸ್ತೆ ಸಂಪೂರ್ಣ ಸುಧಾರಣೆ ಆಗ್ತದೆ. ಮತ್ತು ಅದು ಸ್ವಲ್ಪ ಬ್ರಿಡ್ಜ್ ಕೂಡ ನಮ್ಮ ತಾಲೂಕು ಬರಲ್ಲ. ಮಾನ್ಯ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು ನಮ್ಮ ಮಾರ್ಗದರ್ಶಕರಾದಂಥ NY ಸಾಹೇಬರು ಕೂಡ ಮಾತಾಡಿ ನಿಮಗೇನು ಸೂರಮನಹಳ್ಳಿ ರಸ್ತೆ ಮತ್ತು ಇದು ಕೂಡ ಕಂಟಿನ್ಯೂ ಮಾಡೋಕ್ಕೆ ಮತ್ತು ಅದಕ್ಕೆ ಹೇಳ್ತೀನಿ. ಇದೇ ರೀತಿ ಒಂದು ಕಡೆಯಿಂದ ನಾವು ಈಗ ಸುಮಾರು 2 ವರ್ಷದೊಳಗಡೆ ಆದಷ್ಟು ನಮ್ಮ ತಾಲೂಕಿನ ಬಾರ್ಡರ್ ರಸ್ತೆಗಳಿಗೆಲ್ಲ ಒತ್ತು ಕೊಟ್ಟು ಇವತ್ತು ಇದು ಒಂದು ಬಹುಮುಖ್ಯ ಬಾರ್ಡರ್ ರಸ್ತೆ. ಕಲ್ಲಳ್ಳಿ ಬಾರ್ಡ್ರ್ ಕೂಡ ತಗೊಂಡಿದ್ದೀವಿ. ಮತ್ತು ಆಮೇಲೆ ಸೊಕ್ಕೆ ಬಾರ್ಡ್ರು, ರಾಯಾಪುರ ಆಗಿರ್ಬೋದು, ಆ ಕಡೆ ಜೋಳದ ಕೂಡ್ಲಿಗೆ ಆಗಿರ್ಬೋದು, ಉಜ್ಜಿನಿ ಭಾಗದಲ್ಲಿ ತೂಲಹಳ್ಳಿ ಹತ್ರ ಆಗಿರ್ಬೋದು, ಎಲ್ಲ ಬಾರ್ಡರ್ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿ ಪಡಿಸ್ತಾ ಕೆಲಸ ಆಗ್ತಾಯಿದೆ. ಸೊ ಎಲ್ಲ ಕಡೆನೂ ನಮ್ಮ ತಾಲೂಕಿನ ಬಾರ್ಡರ್ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಇದು ನನಗೆ ನಾವು ಈ ರಾಜಕೀಯಕ್ಕೆ ಜಸ್ಟ್ ಬಂದಾಗ ಎಲೆಕ್ಷನ್ ಮುಂಚೆ ಓಡಾಡೋ ಟೈಮಲ್ಲಿ ನಾನು ನಮ್ಮ ಬಸಮಲ್ಲ ಅವ್ರ ಮನೆಗೂ ಮತ್ತು ಉಡೇಮನೆ ಎಲ್ಲರಿಗೂ ಬಂದಾಗ ಈ ಭಾಗದ ಜನಗಳ ಬಹುಮುಖ್ಯ ಬೇಡಿಕೆ ಆಗಿತ್ತು ಈ ರಸ್ತೆ. ಇದು ಭಾಳ ವರ್ಷಗಳಿಂದ ಸ್ವಲ್ಪ ಭಾಳ ಇದು ಆಗಿದೆ ಅಂತೇಳಿ ಮೊಳಕಾಲ್ಮೂರು ತಾಲೂಕು ಕೆಲವು ಇವರು ಕೂಡ ನಮಗೆ ಫೋನ್ ಮಾಡಿದರು. ಸೊ ಅದ್ರ ಪ್ರಕಾರ ಈಗಾಗಲೇ ತಮ್ಗೆ ಗೊತ್ತಿದೆ ಉಡೇಮ ತಾಲೂಕಿನಲ್ಲಿ ತುಂಬ ಚೆನ್ನಾಗಿ ರಸ್ತೆ ಅಭಿವೃದ್ಧಿ ಆಗ್ತಾಯಿದೆ. ಅದ್ರ ಜೊತೆಗೆ ಇದೊಂದು ಉಳ್ಕೊಂಡಿತ್ತು, ಇದು ಆಗ್ತದೆ. ಮುಂದಿನ ದಿನಗಳಲ್ಲಿ ಈಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮತ್ತು DMF ಅಲ್ಲಿ ಕೂಡ ಇನ್ನು ಉಳಿದಂಥ ರಸ್ತೆಗಳು ಆಲ್ಮೋಸ್ಟ್ ಎಲ್ಲ ತಗೊಂಡು ಅಭಿವೃದ್ಧಿ ಪಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಬಹಳ ದಿನ ಬೇಡಿಕೆ ಇದನ್ನು ಇವತ್ತು ಈಡೇರೋದಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ನಾವು ಹುಟ್ಟೋಕ್ಕೆ ಮುಂಚೆನೇ ಇದು ಗೋಡಿ ಬಿದ್ದಿತ್ತು ಅಂತ. ಅದಾದಮೇಲೆ ಸುಮಾರು 50 ವರ್ಷ
55 ವರ್ಷ 68ರಲ್ಲಿ ಬಿದ್ದಿದ್ದು. ಅದಾದ್ಮೇಲೆ ಮತ್ತೆ ಯಾವತ್ತು ಕೋಡಿ ಬಿದ್ದಿಲ್ಲ ಅಂತ ಹೇಳಿದ್ರು. ಅವತ್ತು ಇದನ್ನ ಅವಾಗ ಇವಾಗ ಕೋಡಿ ಬೀಳ್ತದೆ ಅಂತ ಸಾಯಂಕಾಲ 6:30 ಟೈಮಲ್ಲಿ ಇಲ್ಲೇ ಬಂದು ವೀಕ್ಷಣೆ ಮಾಡಿ ಹೋದ್ವಿ. ಹೋಗಿ ಅರ್ಧ ಗಂಟೆಲೇ ಎಲ್ಲ ವಿಡಿಯೋ ಫೋಟೋ ಹಾಕಿದ್ರು. ಕೋಡಿ ಬೀಳ್ತು ಈಗ ಅವತ್ತು ಅಂತ ಭಾಳ ಖುಷಿ ಆಯಿತು. ಆದರೆ ಅದರಿಂದ ಸ್ವಲ್ಪ ಸುಖ ದುಃಖ ಎರಡೂ ಆದವು. ನೀರು ಬಂದು ಸಾರ್ವಜನಿಕರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಮತ್ತು ನಮ್ಮ ಜಾನುವಾರುಗಳಿಗೆ ನೀರಿಂದು ಮತ್ತು ಎಲ್ಲ ಸಮಸ್ಯೆ ಜೊತೆಗೆ ಊರು ಸ್ವಲ್ಪ ಎಲ್ಲ ಊರು ಕೂಡ ಸ್ವಲ್ಪ ಎಲ್ಲ ಪ್ರವಾಹ ಪರಿಸ್ಥಿತಿ ಆಗಿಬಿಟ್ಟು ಮನೆಗಳೆಲ್ಲ ನೀರು ನುಗ್ಗಿ ತೊಂದರೆ ಆಯಿತು. ಈಗ ಅದ್ರ ಬಗ್ಗೆ ಹೊಸ ಜಾಗಕ್ಕೂ ಈಗಾಗಲೇ ಗಮನ ಹರಿಸಿ ಸೈಟ್ಗಳು ಮಾಡೋದಕ್ಕೂ ನಾವು ಈಗಾಗಲೇ ಕ್ರಮ ತಗೊಂಡಿವೆ. ಅದೇ ರೀತಿ ಇಲ್ಲಿ ಸ್ವಲ್ಪ ಕೋಡಿ ಸ್ವಲ್ಪ ಈ ರಸ್ತೆ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗಿ ಎತ್ತರ ಆಗಿ ಸ್ವಲ್ಪ ಇಲ್ಲಿ ತೊಂದರೆ ಆಗಿದೆ. ಅದನ್ನು ಸ್ವಲ್ಪ ಈಗ ಸರಿ ಮಾಡೋದಕ್ಕೋಸ್ಕರ ಫ್ಲಡ್ ಇದೆಲ್ಲ ಹೊಡೆದೋದ್ಮೇಲೆ ಇಮ್ಮಿಡಿಯೇಟಾಗಿ ನಮ್ಮ ಎಲ್ಲ ಸಣ್ಣ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ತಂಡ, ಹಿರಿಯ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿದಾಗ ಇದಕ್ಕೆ ಬೇಕಾಗಂಥ ಅನುದಾನವನ್ನು ಕೂಡಲೇ ಕೊಟ್ಟರೆ ರೆಡಿ ಮಾಡೋಣ ಅಂತ ಹೇಳಿದರು. ಸೊ ಅದೇ ರೀತಿ ಮೊನ್ನೆ ನಮ್ಮ ಲೋಕೋಪಯೋಗಿ ಸಚಿವರಂತ ಜಾರಕಿಹೊಳಿ ಸಾಹೇಬರು ಈ ಫೋಟೋಸು ವಿಡಿಯೋಸ್ ನೋಡಿದ ಕೂಡಲೇ ವಲಸೆ ಕ್ರಾಸಲ್ಲಿ ಹೋಗ್ಲಿ ಬಿಡು ನಮ್ಮ ವಲಸೆ ಕ್ರಾಸಲ್ಲಿ ಏನು ಬ್ರಿಡ್ಜ್ ಹೊಡೆದಿತ್ತು ಮತ್ತು ಇದನ್ನು ಇದೆಲ್ಲ ಹೊಡೆದ್ರೆ ನೋಡಿ ಇಮ್ಮಿಡಿಯೇಟಾಗಿ ಒಂದೇ ವಾರದಲ್ಲಿ ನಮಗೆ ಈಗ 2 ಬ್ರಿಡ್ಜ್ ಹುಳಿಯಾಳ